ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಸಾರಿ ಬುದ್ಧ ಭಗವಾನ್ರಿಗೆ ಒಬ್ಬ ಶಿಷ್ಯ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಪ್ಪ ಅದು ಅಂದರೆ, ಎಷ್ಟೋ ಜನರು ದುರ್ಬಲರಾಗಿದ್ದರೂ ಎಂತಹ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿ ಮುಗಿಸುವಲ್ಲಿ ಯಶಸ್ವಿ ಆಗ್ತಾರೆ, ಆದರೆ ಶಕ್ತರೆನಿಸಿಕೊಂಡ್ರೂ ಅಂಥ ಕೆಲಸಗಳನ್ನು ಮಾಡುವಲ್ಲಿ ಅವರು ಯಶಸ್ವಿ ಆಗಲ್ಲ. ಇದರ ಗುಟ್ಟೇನು ಅಂತೇಳಿ ಕೇಳ್ತಾರೆ. ಅದಕ್ಕೆ ಬುದ್ಧ ಭಗವಾನರು ಒಂದು ಕಥೆಯ ಮೂಲಕ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಆ ಕಥೆ ಏನಪ್ಪ ಅಂದರೆ, ವಿರಾಟ ನಗರದಲ್ಲಿ ಸುಕೀರ್ತಿ ಎಂಬತಕ್ಕಂಥ ಒಬ್ಬ ರಾಜನಿರ್ತಾನೆ. ಆ ರಾಜನಿಗೆ ಲೋಹಶೃಂಗ ಎಂಬ ಹೆಸರಿನಲ್ಲಿ ಒಂದು ಆನೆ ಇರುತ್ತೆ ಅವ್ರ ಬಳಿ. ಲೋಹಶೃಂಗ ಅಂತ ಒಂದು ಆನೆ ಹೆಸರು. ಆ ಲೋಹಶೃಂಗವನ್ನು ಆ ರಾಜ ಉಪಯೋಗಿಸಿಕೊಂಡು ಎಷ್ಟೋ ಯುದ್ಧವನ್ನು ಗೆದ್ದಿರ್ತಾನೆ. ಅಷ್ಟು ಬಲಶಾಲಿಯಾಗಿರುತ್ತೆ ಆ ಆನೆ. ಕ್ರಮೇಣ ಈ ಆನೆಗೆ ವೃದ್ಧಾಪ್ಯ ಸನಿಹ ಬಂದಂತೆ ಇದ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಗಜಶಾಲೆಯಲ್ಲಿ ಅದನ್ನು ಕಟ್ಟಾಕ್ಬಿಡ್ತಾರೆ. ಹಾಗೆ ಉಳಿದ್ಬಿಡುತ್ತದೆ. ಜನರ ಗಮನ ಇದ್ರ ಕಡೆ ಕ್ರಮೇಣ ಕಡಿಮೆ ಆಗುತ್ತೆ. ನಂತರ ಇದಕ್ಕೆ ನೀರಡಿಕೆ, ಹಸಿವು ಜಾಸ್ತಿ ಆಗುತ್ತೆ. ಒಂದು ಸರಿ ನೀರಡಿಕೆ ಜಾಸ್ತಿ ಆದಾಗ ಅದು ಏನು ಮಾಡುತ್ತೆ, ತನ್ನ ಸರಪಳಿಯಿಂದ ಕಸ್ಕೊಂಡು ಒಂದು ಕೆರೆಯ ಕಡೆ ಓಡೋಗುತ್ತೆ ನೀರು ಕುಡಿಲಿಕ್ಕೆ. ಆಗ ನೀರನ್ನು ಕುಡಿದು ಆ ನೀರನ್ನು ನೋಡಿದಂಥ, ಆ ಕೆರೆಯಲ್ಲಿ ನೀರನ್ನು ನೋಡಿದಂಥ ಅದಕ್ಕೆ ಭಾರಿ ಸಂತೋಷ ಆಗುತ್ತೆ. ಆ ಕೆರೆ ಒಳಗೆ ಇಳಿದು ಬೀಳುತ್ತದು ಸ್ನಾನ ಮಾಡಲಿಕ್ಕೆ ಅಂತ ಒಂದು ಉತ್ಸಾಹ ಅದಕ್ಕೆ. ಆಗ ಇಳಿದಾಗ ಅಲ್ಲೇ ಕೆಸರಿದ್ದಂತಹ ಆ ಕೆರೆಯಲ್ಲಿ ಅದು ಊದ್ಕೊಬಿಡುತ್ತೆ ಕೆಳಗೆ. ಮೇಲೆ ಎದ್ದು ಬರಲಿಕ್ಕೆ ಸಾಧ್ಯ ಆಗಲ್ಲ ಆನೆಗೆ. ಈ ವಿಷಯವನ್ನು ತಿಳಿದಂತಹ ರಾಜನಿಗೆ ಏನಾದರೂ ಮಾಡಿ ಆನೆಯನ್ನು ಅದಕ್ಕೆ ಕರ್ಕೊಂಡು ಬರಬೇಕು ನೀರಿಂದ ಅಂಥೇಳಿ ತನ್ನ ಸೈನ್ಯದೊಡನೆ ಬರ್ತಾನೆ. ಆ ಆನೆಯನ್ನು ಮೇಲೆತ್ತಲು ಪ್ರಯತ್ನ ಪಡ್ತಾನೆ, ಆದರೂ ಅದು ಸಫಲ ಆಗಲ್ಲ. ಆಗ ಅಲ್ಲೇ ಇದ್ದಂಥ ಸೈನಿಕನಿಗೆ ಉಪಾಯ ಉಳಿಯುತ್ತೆ. ಹೇಗಾದರೂ ಮಾಡಿ ಆನೆ ಮುಂದೆ ನಾವು ಯುದ್ಧ ಮಾಡುವಂತಹ ನಟನೆಯನ್ನು ಮಾಡಬೇಕು. ರಣಕಹಳೆಯನ್ನು ನೀವು ತರಿಸಿ ಸೈನಿಕರನ್ನು ಒಂದುಗೂಡಿಸಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿ ಅಂತೇಳಿ ರಾಜನಿಗೆ ಹೇಳ್ತಾನೆ. ಆಗ ರಣಕಹಳೆ ಮೊಳಗುತ್ತೆ. ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾರೆ, ನಟನೆ ಮಾಡ್ತಾರೆ ಆನೆ ಮುಂದೆ. ಆಗ ಆನೆಗೆ ಒಂದು ರೀತಿ ಸ್ಫೂರ್ತಿ ಬಂದುಬಿಡುತ್ತೆ. ಹೇಗಾದರೂ ಮಾಡಿ ನಾನು ಯುದ್ಧವನ್ನು ಗೆಲ್ಲಬೇಕು ಅಂತೇಳಿ ಅದಕ್ಕೆ ಒಂದು ಯೌವನದ ಉತ್ಸಾಹ ಜಾಗೃತ ಆಗಿಬಿಡುತ್ತೆ ಅದರಲ್ಲಿ. ಆಗ ಮೇಲೆ ಬಂದದು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸೈನಿಕರ ಕಡೆ. ಅಷ್ಟೊಂದು ಪರಾಕ್ರಮಿ ಆಗಿಬಿಡುತ್ತೆ. ಅಷ್ಟು ವೃದ್ಧಾಪ್ಯ ಇದ್ದರೂ ಕೂಡ ಆ ಯೌವನದ ಸ್ಥಿತಿ ಅದಕ್ಕೆ ಒಂದು ಜಾಗೃತಿ ಆಗಿಬಿಡುತ್ತೆ, ಉತ್ಸಾಹ. ಹೇಗಾದರೂ ಮಾಡಿ ಅದು ಸೈನಿಕರೆಲ್ಲ ಅದನ್ನು ಒಂದು ಕಡೆ ಸೇರಿಸಿ ಕಟ್ಟಾಕ್ತಾರೆ ಮತ್ತೆ. ಆಗ ಬುದ್ಧ ಭಗವಾನ್ರು ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಸಮಗ್ರವಾಗಿ ಇಚ್ಛಾಶಕ್ತಿ ಅನ್ನೋದಿದೆ. ಆದರೆ ಈ ಇಚ್ಛಾಶಕ್ತಿ ಜಾಗೃತಿ ಆದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯವಾಗುತ್ತೆ. ಈ ಇಚ್ಛಾಶಕ್ತಿ ಜಾಗೃತವಾಗಬೇಕು ಅಂದರೆ ಒಂದು ಗುರಿ ನಿರ್ಧಾರ ಆಗಬೇಕು. ಆ ಗುರಿ ನಿರ್ಧಾರವಾದ ಮೇಲೇ ಈ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ಆಗುತ್ತೆ ಅಂಥೇಳಿ ಶಿಷ್ಯರಿಗೆ ಹೇಳ್ತಾರೆ. ಸ್ನೇಹಿತರೆ, ಈಗ ಯೋಚನೆ ಮಾಡಿ, ಮನುಷ್ಯನಿಗೆ ಒಂದು ಗುರಿ ಅನ್ನೋದಿರಬೇಕು ಜೀವನದಲ್ಲಿ. ಆ ಗುರಿಯನ್ನು ಇಟ್ಟಾಗಲೇ ಆ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ಆಗುತ್ತೆ. ಈಗ ನಿಮ್ಮ ಗುರಿ ಏನು ಅಂತ ನೀವೇ ಕಂಡುಹಿಡ್ಕೋಬೇಕು. ಇವತ್ತೇ ಲಿಸ್ಟ್ ಮಾಡಿ ನಿಮ್ಮ ಗುರಿ ಏನು ಅಂತ. ಆವಾಗಲೇ ಆ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ಆಗುತ್ತೆ. ಸಮಗ್ರ ಶಕ್ತಿಯಾಗಿ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಗುರಿ ನಿರ್ಧಾರ ಆಗಬೇಕು. ಮಾಡ್ತೀರಲ್ಲ? ಥ್ಯಾಂಕ್ ಯು.